IRFC ಇದೇ ವರ್ಷದಲ್ಲಿ 229 ರೂಪಾಯಲ್ಲಿ ಟ್ರೇಡ್ ಆಗಿದ್ದು ಇವತ್ತು 160 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. RVNL ಇದೇ ವರ್ಷ 647 ರೂಪಾಯಿವರೆಗೂ ಹೋಗಿತ್ತು, ಇವಾಗ 531 ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ. ಐರ್ಕಾನ್ ಇಂಟರ್ನ್ಯಾಷನಲ್ 351 ರೂಪಾಯಿಯಿಂದ ಹಿಡಿದು ಇವತ್ತು 232 ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ. IRCTC 1138 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದ್ದಂತಹ ಪ್ರೈಸು ಇವತ್ತು 934 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೆಲ್ಲ ಕೂಡ ರೈಲ್ವೆ ಸ್ಟಾಕ್ಸ್ ನ ಒಂದು ಡೌನ್ ಫಾಲ್ ಅಂತ ಹೇಳ್ಬೋದು. ಹೌದು, ಲಾಸ್ಟ್ 52 ವೀಕ್ ಹೈ ಪ್ರೈಸ್ ಇಂದ ಇವತ್ತು ರೈಲ್ವೆ ಸ್ಟಾಕ್ಸ್ ಅದೇ ಪ್ರೈಸ್ ಅನ್ನ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ 20-30% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ ಹೇಳ್ಬೋದು. ಏನಕ್ಕೆ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಈ ತರ ಮೇಜರ್ ಫಾಲ್ ಆಗ್ತಾ ಇದೆ, ಏನಕ್ಕೆ ಸ್ಟಾಕ್ಸ್ ಎಲ್ಲ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ರೈಲ್ವೆ ಸ್ಟಾಕ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಾವು 3 ಮೇಜರ್ ಪಾಯಿಂಟ್ಸ್ ಅನ್ನ ನೋಡಬಹುದು. ಮೊದಲನೇ ಪಾಯಿಂಟ್ ಪ್ರಾಫಿಟ್ ಬುಕ್ಕಿಂಗ್ ಅಥವಾ ಓವರ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಹೌದು, ರೈಲ್ವೆ ಸ್ಟಾಕ್ಸ್ ಅಲ್ಲಿ ತುಂಬಾ ರ್ಯಾಲಿ ಬಂದಿತ್ತು, ಸಿಕ್ಕಾಪಟ್ಟೆ ಮೇಲೆ ಹೋಗಿತ್ತು. ಆಲ್ಮೋಸ್ಟ್ ಎಲ್ಲ ರೈಲ್ವೆ ಸ್ಟಾಕ್ಸ್ ಕೂಡ ಒಂದೊಳ್ಳೆ ರ್ಯಾಲಿನ ಕೊಟ್ಟಿದ್ವು ಅಂತ ಹೇಳ್ಬೋದು. ಲಾಸ್ಟ್ 1-2 ವರ್ಷದ ಟೈಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಕೂಡ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ವು. ಮಲ್ಟಿ ಬ್ಯಾಗರ್ ಅಂದ್ರೆ ಮೋರ್ ದೆನ್ 100% ರಿಟರ್ನ್ಸ್ ಕೊಡೋ ಸ್ಟಾಕ್ಸ್ ಅನ್ನ ಮಲ್ಟಿ ಬ್ಯಾಗರ್ ಅಂತ ಕರಿತೀವಿ. ಈ ತರದ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಲಾಸ್ಟ್ 1 ವರ್ಷದಲ್ಲಿ ಎಲ್ಲಾ ಸ್ಟಾಕ್ಸ್ ಕೊಟ್ಟಿದ್ವು. ಬಟ್ ಲಾಸ್ಟ್ 2-3 ತಿಂಗಳಲ್ಲಿ ನೋಡೋದಾದ್ರೆ ಎಲ್ಲಾ ಸ್ಟಾಕ್ಸ್ ಅಲ್ಲೂ ಕೂಡ ಮೇಜರ್ ಡೌನ್ ಫಾಲ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಎಸ್ಪೆಷಲಿ IRFC ಇರ್ಬೋದು, RVNL ಇರ್ಬೋದು, ಐರ್ಕಾನ್ ಇರ್ಬೋದು, IRCTC ಇರ್ಬೋದು, ಈ ತರದ ಮೇಜರ್ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಹೆವಿಯಾಗಿ ಕರೆಕ್ಷನ್ ಆಗ್ತಾ ಇದೆ. ನಾವು ಯಾವುದೇ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 3 ರೀತಿ ನಾವು ಯೋಚನೆ ಮಾಡಬೇಕಾಗತ್ತೆ. ಆ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಇದೆಯಾ, ಓವರ್ ವ್ಯಾಲ್ಯೂಡ್ ಇದೆಯಾ ಅಥವಾ ಫೇರ್ ವ್ಯಾಲ್ಯೂ ಇದೆಯಾ ಅಂತ. ಏನಿದು ಅಂಡರ್ ವ್ಯಾಲ್ಯೂಡ್, ಫೇರ್ ವ್ಯಾಲ್ಯೂ ಅಥವಾ ಓವರ್ ವ್ಯಾಲ್ಯೂಡ್ ಅಂತ ನೋಡೋದಾದ್ರೆ ಎಕ್ಸಾಂಪಲ್, ನೀವು ಒಂದು ಶರ್ಟ್ ತಗೊಬೇಕು ಅಂತ ಒಂದು ಶಾಪ್ಗೆ ಹೋಗ್ತೀರಾ. ಆ ಶಾಪ್ ಅಲ್ಲಿ ಒಂದು ಶರ್ಟ್ ಅನ್ನ ತಗೊಳ್ತೀರಾ. ಆ ಶರ್ಟ್ ಕ್ವಾಲಿಟಿನ ಚೆಕ್ ಮಾಡ್ತೀರಾ. ಆ ಕ್ವಾಲಿಟಿನ ಚೆಕ್ ಮಾಡಿದಾಗ ನಿಮ್ಗೆ ಈ ಕ್ವಾಲಿಟಿ ಇರುವಂತ ಈ ಶರ್ಟ್ಗೆ ಇಷ್ಟು ಪ್ರೈಸ್ ಕೊಡ್ಬೋದು ಅಂತ ನಿಮ್ಮ ಮೈಂಡ್ ಅಲ್ಲೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಾ. ಸೊ ಅದೇ ಪ್ರೈಸ್ ನೀವು 100 ರೂಪಾಯಿ ಕೊಡ್ಬೋದು ಈ ಶರ್ಟ್ ಕ್ವಾಲಿಟಿಗೆ ಅಂತ ಅನಿಸ್ತಿರತ್ತೆ. ಬಟ್ ಅಲ್ಲಿ MRP ಬಂದು 150 ರೂಪಾಯಲ್ಲಿ ಇರುತ್ತೆ ಅನ್ಕೊಳ್ಳಿ. ಸೊ 150 ರೂಪಾಯಿಗಿಂತ ಕಡಿಮೆ ಆಗೋದಿಲ್ಲ ಅಂತ ಶಾಪ್ ಕೀಪರ್ ಏನಾದ್ರು ಹೇಳ್ತಿದ್ರೆ, ಅದರ MRP ಗಿಂತ ಕಡಿಮೆ ಕೊಡೋದಿಲ್ಲ ಅಂತ ಹೇಳ್ತಿದ್ರೆ, ಆ ಪರ್ಟಿಕ್ಯುಲರ್ ಕ್ವಾಲಿಟಿ ಶರ್ಟ್ಗೆ ನೀವು ಹೈ ಪ್ರೈಸ್ ಕೊಟ್ಟು ತಗೋಬೇಕಾಗತ್ತೆ. 100 ರೂಪಾಯಿ ಇರುವಂತಹ ಸ್ಟಾಕ್ ಪ್ರೈಸ್ಗೆ ನೀವೇನಾದ್ರೂ 150 ರೂಪಾಯಿ ಕೊಟ್ಟು ಬೈ ಮಾಡ್ತಾ ಇದ್ರೆ ಅದು ಬಂದು ಹೈಯರ್ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಹೈಯರ್ ವ್ಯಾಲ್ಯೂಯೇಷನ್ ಸ್ಟಾಕ್ಸ್ ಅನ್ನ ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅಂತ ಕರಿತೀವಿ. ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅಂದ್ರೆ ಸ್ಟಾಕ್ಸು ಅದರ ಅರ್ಹತೆಗಿಂತ ಜಾಸ್ತಿ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಅರ್ಥ ಫಂಡಮೆಂಟಲಿ. ಇನ್ನು ಸೆಕೆಂಡ್ ಎಕ್ಸಾಂಪಲ್ ಅಂತ ಹೇಳ್ಬೇಕಂದ್ರೆ, ನೀವು ಶಾಪ್ಗೆ ಹೋಗ್ತೀರಾ, ಆ ಶಾಪ್ ಅಲ್ಲಿ ಒಂದು ಶರ್ಟ್ ಅನ್ನ ತಗೊಳ್ತೀರಾ. ಆ ಶರ್ಟ್ಗೆ 100 ರೂಪಾಯಿ ಕೊಡ್ಬೋದು ಈ ಕ್ವಾಲಿಟಿ ಶರ್ಟ್ಗೆ ಅಂತ ನಿಮ್ಗನ್ಸತ್ತೆ. ಅದರ MRP ಕೂಡ 100 ರೂಪಾಯಿಗಿರುತ್ತೆ. ನಿಮ್ಗನ್ಸತ್ತೆ ಆ ಶರ್ಟು ತೀರಾ ಹೈಯರ್ ಲೆವೆಲ್ ಅಲ್ಲೂ ಇಲ್ಲ, ಲೋವರ್ ಲೆವೆಲ್ ಪ್ರೈಸ್ ಅಲ್ಲೂ ಇಲ್ಲ, ನನಗೆ ಕ್ವಾಲಿಟಿಗೆ ತಕ್ಕ ಹಾಗೆ ಪ್ರೈಸ್ ಬ್ಯಾಂಡ್ ಇದೆ ಅನ್ಸತ್ತೆ. ಸೊ ಅದನ್ನ ನಾವು ಫೇರ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಫೇರ್ ವ್ಯಾಲ್ಯೂ ಅಂದ್ರೆ ಸ್ಟಾಕು ತೀರಾ ಹೈಯರ್ ವ್ಯಾಲ್ಯೂಯೇಷನ್ಗೂ ಹೋಗಿರೋದಿಲ್ಲ, ತೀರಾ ಲೋವರ್ ವ್ಯಾಲ್ಯೂಯೇಷನ್ಗೂ ಬಂದಿರೋದಿಲ್ಲ. ಅದನ್ನ ನಾವು ಫೇರ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ಬೋದು. ಇಂಥ ಫೇರ್ ವ್ಯಾಲ್ಯೂ ಸ್ಟಾಕ್ಸ್ ಅಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಮೂರನೇ ಎಕ್ಸಾಂಪಲ್, ನೀವು ಒಂದು ಶಾಪ್ಗೆ ಹೋಗ್ತೀರಾ, ಅಲ್ಲಿ ಒಂದು ಶರ್ಟ್ ಅನ್ನ ತಗೊಳ್ತೀರಾ. ಆ ಕ್ವಾಲಿಟಿ ನೋಡಿ 100 ರೂಪಾಯಿ ಕೊಟ್ರೆ ವರ್ತ್ ಇರತ್ತೆ ಅಂತ ನಿಮ್ಗೆ ಅನ್ಸತ್ತೆ. ಬಟ್ ಸರ್ಪ್ರೈಸಿಂಗ್ಲಿ ಆ ಶರ್ಟ್ ಬೆಲೆ ಕೇವಲ 70 ರೂಪಾಯಲ್ಲಿ ಸಿಗ್ತಾ ಇರತ್ತೆ ಅನ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ, ಒಂದು ತಗೊಳ್ಳೋ ಜಾಗದಲ್ಲಿ 2 ತಗೊಳ್ತೀರಾ. ಸೊ ದಟ್ ಆ ಸ್ಟಾಕು ಅಥವಾ ಆ ಶರ್ಟ್ ಪ್ರೈಸು ಅಂಡರ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಅಂತ ಅರ್ಥ. ಅಂಡರ್ ವ್ಯಾಲ್ಯೂಯೇಷನ್ ಅಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕು ಅದರ ವ್ಯಾಲ್ಯೂಯೇಷನ್ ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಅರ್ಥ. ಸೊ ಈ ತರದ ಸ್ಟಾಕ್ಸ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಆ ಸ್ಟಾಕ್ ಅಲ್ಲಿ ರಿಟರ್ನ್ಸ್ ಅನ್ನೋದು ತುಂಬಾ ಬೇಗ ಸಿಗತ್ತೆ, ತುಂಬಾ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇದು ಓವರ್ ವ್ಯಾಲ್ಯೂಯೇಷನ್, ಫೇರ್ ವ್ಯಾಲ್ಯೂ ಮತ್ತೆ ಅಂಡರ್ ವ್ಯಾಲ್ಯೂಯೇಷನ್ ಇರುವಂತಹ ಡಿಫ್ರೆನ್ಸಸ್ ಆಗಿರುತ್ತೆ. ಸೊ ಇದನ್ನೇ ನಾವು ರೈಲ್ವೆ ಸೆಕ್ಟರ್ಗೆ ಕಂಪೇರ್ ಮಾಡಿದಾಗ ಎಲ್ಲಾ ಸ್ಟಾಕ್ಸು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಸೇ ಆಗಿದ್ವು. ಬಟ್ ಏನಾಯ್ತು ಅಂದ್ರೆ ತೀರಾ ರ್ಯಾಲಿ ಬಂದಾಗ ಸ್ಟಾಕ್ಸ್ ಎಲ್ಲ ಕೂಡ ಓವರ್ ವ್ಯಾಲ್ಯೂಯೇಷನ್ ಝೋನ್ಗೆ ಹೋಗ್ಬಿಟ್ಟಿದ್ದಾವೆ. ಓವರ್ ವ್ಯಾಲ್ಯೂಯೇಷನ್ ಝೋನ್ಗೆ ಹೋದಾಗ ಏನಾಗುತ್ತೆ, ಫಂಡಮೆಂಟಲಿ ಸ್ಟಾಕು ಓವರ್ ವ್ಯಾಲ್ಯೂಡ್ ಅಂತ ಯಾವಾಗ ಇನ್ವೆಸ್ಟರ್ಸ್ಗೆ ಗೊತ್ತಾಗುತ್ತೋ ಅವಾಗ ಆ ಸ್ಟಾಕಲ್ಲಿ ಡೌನ್ ಟ್ರೆಂಡ್ ಅನ್ನೋದು ಶುರುವಾಗುತ್ತೆ. ಏನಕ್ಕೆ ಡೌನ್ ಟ್ರೆಂಡ್ ಅನ್ನೋದು ಶುರುವಾಗುತ್ತೆ ಅಂದ್ರೆ ಆ ಸ್ಟಾಕ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಮತ್ತೆ ಬೈಯರ್ಸು ಆ ಸ್ಟಾಕ್ ಅಲ್ಲಿ ಹೆಚ್ಚಾಗಿ ಬೈ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇರೋದಿಲ್ಲ. ಆ ಕಡೆ ಸೆಲ್ಲಿಂಗ್ ನಡೀತಾ ಇರುತ್ತೆ, ಈ ಕಡೆ ಬೈಯರ್ಸು ಇಂಟ್ರೆಸ್ಟ್ ತೋರಿಸ್ತಾ ಇರೋದಿಲ್ಲ. ಅಂತಹ ಸ್ಟಾಕ್ಸ್ ಅಲ್ಲಿ ಸೆಲ್ಲರ್ ಪ್ರೆಷರ್ ಕ್ರಿಯೇಟ್ ಆಗಿ ಸ್ಟಾಕ್ ಅಲ್ಲಿ ಹೆವಿ ಕರೆಕ್ಷನ್ ಅನ್ನ ನೋಡಬಹುದು. ಅದೇ ರೀತಿಯ ಮಾರ್ಕೆಟ್ ಸ್ಟ್ರಕ್ಚರ್ ಅನ್ನ ಇವತ್ತು ನಾವು ಎಲ್ಲ ರೈಲ್ವೆ ಸ್ಟಾಕ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀವಿ. ಎಲ್ಲ ರೈಲ್ವೆ ಸ್ಟಾಕ್ಸ್ ಅಲ್ಲೂ ಕೂಡ ತುಂಬಾ ಡೌನ್ ಸೈಡ್ ರ್ಯಾಲಿ ಆಗ್ತಾ ಇರೋದು ಪ್ರಾಫಿಟ್ ಬುಕ್ಕಿಂಗ್ ನಡೆದಿರೋದ್ರಿಂದ. ಸೊ ಇದು ಒಂದು ರೀಸನ್ ಆಗಿತ್ತು ರೈಲ್ವೆ ಸ್ಟಾಕ್ಸು ಕೆಳಗಡೆ ಬೀಳೋದಿಕ್ಕೆ, ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇರೋದಿಕ್ಕೆ, ಮತ್ತೆ ಬೈಯಿಂಗ್ ವಾಲ್ಯೂಮ್ಸು ಬರ್ತಾ ಇಲ್ಲ. ಸಪ್ಲೈ ಡಿಮ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸಪ್ಲೈ ಜಾಸ್ತಿ ಆಗ್ತಾ ಇದೆ, ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ಸೊ ಸಪ್ಲೈ ಅನ್ನೋದು ಸೆಲ್ಲರ್ಸ್ ವ್ಯಾಲ್ಯೂ ಆಗಿರುತ್ತೆ, ಡಿಮ್ಯಾಂಡ್ ಅನ್ನೋದು ಬೈಯರ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಸಪ್ಲೈ ಜಾಸ್ತಿ ಇದ್ದು ಡಿಮ್ಯಾಂಡ್ ಕಡಿಮೆ ಇದ್ದಾಗ ಯಾವುದೇ ಒಂದು ಸ್ಟಾಕು ಕೆಳಗಡೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಕೆಳಗಡೆ ಸ್ಟಾಕ್ಸ್ ಎಲ್ಲ ಕೂಡ ಬೀಳ್ತಾ ಇದಾವೆ. ಇನ್ನು ಎರಡನೇ ರೀಸನ್ ಬಂದು ರೀಸೆಂಟ್ ಆಗಿ ನಡೆದಂತಹ ಬಜೆಟ್ ಅಲ್ಲಿ ಯಾವುದೇ ರೀತಿಯ ಸ್ಪೆಷಲ್ ಆಗಿರುವಂತಹ ಯೋಜನೆಗಳನ್ನ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಘೋಷಣೆ ಮಾಡಿಲ್ಲ. ಅದು ಒಂದು ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಯ್ತು ರೈಲ್ವೆ ಸ್ಟಾಕ್ಸ್ ಡೌನ್ ಟ್ರೆಂಡ್ ಬರೋದಕ್ಕೆ. ರೀಸೆಂಟ್ ಬಜೆಟ್ ಅಲ್ಲಿ 2.62 ಲ್ಯಾಕ್ ಕ್ರೋರ್ ಅನ್ನ ಅಲೋಕೇಟ್ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಭಿವೃದ್ಧಿಗಾಗಿ. ಬಟ್ ಇದನ್ನ ಮಾರ್ಕೆಟ್ ನೆಗೆಟಿವ್ ಆಗಿ ತಗೊಳ್ತು, ಯಾಕಂದ್ರೆ ತುಂಬಾ ಹೈ ಲೆವೆಲ್ ಅಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು. ಆಲ್ಮೋಸ್ಟ್ ಇದಕ್ಕಿಂತ ಡಬಲ್ ಆಗಿ ಈ ಸಲದ ಬಜೆಟ್ ಅಲ್ಲಿ ಬಜೆಟ್ ಅನ್ನ ಅಲೋಕೇಟ್ ಮಾಡ್ತಾರೆ ರೈಲ್ವೆ ಸೆಕ್ಟರ್ಗೆ ಅಂತ ಅನ್ಕೊಂಡಿದ್ರು. ಬಟ್ ಪ್ರೀವಿಯಸ್ ಇಯರ್ ಅಲ್ಲೂ 2.59 ಲ್ಯಾಕ್ ಕ್ರೋರ್ ಅನ್ನ ಬಜೆಟ್ ಅಲೋಕೇಟ್ ಮಾಡಿದ್ರೆ ಈ ಸಲ ಕೂಡ ಸಿಮಿಲರ್ ಆಗಿ 2.62 ಲ್ಯಾಕ್ ಕ್ರೋರ್ ಅನ್ನ ಅಲೋಕೇಟ್ ಮಾಡಿದ್ರು. ಸೊ ಇದೊಂದು ಇಂಪ್ಯಾಕ್ಟ್ ಆಯ್ತು ರೈಲ್ವೆ ಸ್ಟಾಕ್ಸ್ ಕೆಳಗಡೆ ಬೀಳೋದಿಕ್ಕೆ, ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ತಗೊಂಡಿದ್ದು. ಇನ್ನು ಮೂರನೇ ರೀಸನ್ ಬಂದು ರಿಸಲ್ಟ್ಸ್ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ ಬಂದಂತಹ ಕ್ವಾರ್ಟರ್ಲಿ ರಿಸಲ್ಟ್ ಏನಿದೆ ಎಸ್ಪೆಷಲಿ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಅವರು ರಿಸಲ್ಟ್ ಅನ್ನ ಕೊಟ್ಟಿರೋದಿಲ್ಲ. ಇದು ಒಂದು ರೀಸನ್ ಆಗಿರುತ್ತೆ. ಪ್ರೀವಿಯಸ್ ಕ್ವಾರ್ಟರ್ ಗಿಂತ ಈ ಕ್ವಾರ್ಟರ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ಗ್ರೋತ್ ಅನ್ನೋದು ಕಡಿಮೆ ಇದೆ, ರೆವೆನ್ಯೂ ಅನ್ನೋದು ಕಡಿಮೆ ಇದೆ, ನೆಟ್ ಪ್ರಾಫಿಟ್ ಅನ್ನೋದು ಕಡಿಮೆ ಆಗಿದೆ. ಅದು ಒಂದು ರೀಸನ್ ಆಗಿದೆ. ರೈಲ್ವೆ ಸ್ಟಾಕ್ಸ್ ಅಲ್ಲಿ ಕೆಲವೊಂದು ಸ್ಟಾಕ್ಸ್ ಗೆ ರಿಸಲ್ಟ್ ಅನ್ನೋದು ಬ್ಯಾಡ್ ಆಗಿರೋದ್ರಿಂದ, ರಿಸಲ್ಟ್ ಅಲ್ಲಿ ಗ್ರೋತ್ ಅನ್ನೋದು ಕಡಿಮೆ ಆಗಿರೋದ್ರಿಂದ ಕೆಲವು ರೈಲ್ವೆ ಸ್ಟಾಕ್ಸ್ ತೀರಾ ಕೆಳಗಡೆ ಬೀಳ್ತಾ ಇದಾವೆ. ಇನ್ನು ನಾಲ್ಕನೇ ರೀಸನ್ ಬಂದು ಟೆಕ್ನಿಕಲಿ ಎಲ್ಲಾ ರೈಲ್ವೆ ಸ್ಟಾಕ್ಸ್ ಕೂಡ ಟೆಕ್ನಿಕಲಿ ವೀಕ್ ಆಗಿದ್ದಾವೆ. ಟೆಕ್ನಿಕಲಿ ಎಲ್ಲ ಕೂಡ ಬಿಯರಿಶ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ ಹೇಳ್ಬೋದು. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಸ್ ಟೆಕ್ನಿಕಲಿ ವೀಕ್ ಆಗಿರೋದು ಇದು ಒಂದು ರೀಸನ್ ರೈಲ್ವೆ ಸ್ಟಾಕ್ಸ್ ಅಲ್ಲಿ ಮೇಜರ್ ಡೌನ್ ಫಾಲ್ ಆಗೋದಿಕ್ಕೆ. ಈ ಟೆಕ್ನಿಕಲಿ ವೀಕ್ ಆಗಿರುವಂತಹ ಸ್ಟಾಕ್ಸ್ ಗೆ ಮತ್ತೆ ಬುಲ್ಲಿಶ್ ಟ್ರೆಂಡ್ ಗೆ ಬರಬೇಕು ಅಂದ್ರೆ ಈ ಎಲ್ಲಾ ಸ್ಟಾಕ್ಸ್ ಅಲ್ಲೂ ಕೂಡ ಬೈಯರ್ಸ್ ವಾಲ್ಯೂಮ್ ಅನ್ನೋದು ಇನ್ಕ್ರೀಸ್ ಆಗ್ಬೇಕಾಗತ್ತೆ. ಬೈಯರ್ಸ್ ಯಾವಾಗ ಇನ್ಕ್ರೀಸ್ ಆಗ್ತಾರೋ ಅವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗತ್ತೆ. ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಸ್ಟಾಕ್ ಪ್ರೈಸ್ ಆಬ್ವಿಯಸ್ ಆಗಿ ಮೇಲೆ ಬಂದೇ ಬರುತ್ತೆ. ಇವಾಗಂತೂ ರೈಲ್ವೆ ಸ್ಟಾಕ್ಸ್ ಹಣೆ ಬರಹ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ಬರುವಂತಹ ಕೆಲವು ವರ್ಷಗಳಲ್ಲಿ ಈ ರೈಲ್ವೆ ಸೆಕ್ಟರ್ ಅನ್ನೋದು ಮತ್ತೆ ಚೇತರಿಸಿಕೊಳ್ಳುವ ಎಲ್ಲಾ ಚಾನ್ಸಸ್ ಇದೆ. ಸೊ ಮುಂದೆ ಬರುವಂತಹ ಬಜೆಟ್ ಅಲ್ಲಿ ರೈಲ್ವೆ ಸೆಕ್ಟರ್ ಮೇಲೆ ತುಂಬಾ ಫೋಕಸ್ ಮಾಡಿ ಗೌರ್ಮೆಂಟ್ ಏನಾದ್ರೂ ಫಂಡ್ಸ್ ಅನ್ನ ಇನ್ಕ್ರೀಸ್ ಮಾಡೋದಿರ್ಬೋದು, ಸ್ಪೆಷಲ್ ಪ್ರಾಜೆಕ್ಟ್ ಅನ್ನ ತರೋದಿರ್ಬೋದು, ಈ ತರದ ಯಾವುದೇ ಒಂದು ಸ್ಪೆಷಲ್ ಆಗಿ ರೈಲ್ವೆ ಸ್ಟಾಕ್ಸ್ ಮೇಲೆ ಫೋಕಸ್ ಏನಾದ್ರೂ ಮಾಡಿದ್ರೆ ಮತ್ತೆ ಈ ಸ್ಟಾಕ್ಸ್ ಗೆ ಮತ್ತೆ ರೈಲ್ವೆ ಸೆಕ್ಟರ್ಗೆ ಒಂದು ಬೂಮ್ ಬರುವ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಯಾವ ರೀತಿ ರೈಲ್ವೆ ಸೆಕ್ಟರ್ ಅನ್ನ ಅಭಿವೃದ್ಧಿ ಪಡಿಸುತ್ತೋ ಅದೇ ರೀತಿ ರೈಲ್ವೆ ಸೆಕ್ಟರ್ ಸ್ಟಾಕ್ ಕೂಡ ಅಭಿವೃದ್ಧಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ರೈಲ್ವೆ ಸೆಕ್ಟರ್ದು ಒಂದು ಡೌನ್ ಫಾಲ್ ಆಗೋದಿಕ್ಕೆ ಮೇಜರ್ ರೀಸನ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಅನ್ಸುತ್ತೆ ಬರುವಂತ ದಿವಸದಲ್ಲಿ ರೈಲ್ವೆ ಸೆಕ್ಟರ್ ಸ್ಟಾಕ್ ಮತ್ತೆ ಬೂಮ್ ಆಗತ್ತಾ ಆಗಲ್ವಾ ಅಂತ ಕಮೆಂಟ್ ಮಾಡಿ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.